ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವ್ಲಾಗ್ ಬಂದು ಮೈಸೂರು ಡೈರೀಸ್ ಡೇ 3 ಆಗಿರುತ್ತೆ. ಸಂಡೇ ವ್ಲಾಗ್ ಇದು. ಸೊ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಬೇಗನೆ ಎದ್ದು ರೆಡಿ ಆದ್ವಿ. ಮತ್ತು ಶಿಲ್ಪ ಕೂಡ ಅವ್ರ ತಂಗಿ ಮನೆಗೆ ಹೋಗ್ತೀನಿ, ಸೊ ಅಲ್ಲೇ ಮೈಸೂರಿಗೆ ಡ್ರಾಪ್ ಮಾಡಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ಲು. ಸೊ ಹಾಗಾಗಿ 6 ಗಂಟೆಗೆ ಎದ್ದು ಅರೌಂಡ್ 6:30ಗೆಲ್ಲ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲೇ ಇಲ್ಲ, ಅರೌಂಡ್ 7 o'clock ಆಯಿತು ಅಂದ್ಕೊತೀನಿ. ಸೊ 7 o'clock ಎಲ್ಲ ರೆಡಿಯಾಗಿ ಶಿಲ್ಪ ಮನೆಯಿಂದ ಹೊರಟ್ವಿ. ಶಿಲ್ಪ ಮನೆಯಿಂದ ಹೊರಟಿದ್ದೀವಿ ಈಗ. ಹೆಂಗನ್ಸ್ತು ಶಿಲ್ಪ ನಾ ಬಂದಿದ್ದು? ತುಂಬ ಖುಷಿ ಆಯಿತು. ಈಗ ಯಾವಾಗಲೂ ಬರ್ತಾ ಇರು. ಆಯಿತು, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೋಡ್ಕೊಂಡು ನಮ್ಮಿಬ್ರನ್ನ. ಬ್ಯಾಂಗ್ಳೂರಿಗೆ ಬಾ. ಆಯ್ತು, ಆಯ್ತಾ? ಬರ್ತೀನಿ ಬಿಡು. ಸರಿ ಆಯಿತು, ಬಾಯ್ ಬಾಯ್. ಹೆಂಗ್ ಹೋಗೋದು ತೋರ್ಸು. ಹಂಗ ಅಂಕಲಿಗೆ ಹೇಳು ಹೆಂಗ್ ಹೋಗೋದಂತ. ತೋರ್ಸು ಹೆಂಗ್ ಹೋಗೋದು ಅಂಕಲಿಗೆ. ಹಂಗೆ ಹೋಗದಾ? ಹಂಗ. ಶಿಲ್ಪ ಮನೆಯಲ್ಲಿ ಟಿಫನ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಬೇಗ ಹೊರಡೋದಲ್ವ, ಬೇಡ ಅಲ್ಲೇ ಎಲ್ಲಾದರೂ ಹಚ್ಚ ತಿನ್ನೋಣ ಅಂತ ಹೇಳಿ ಹೊರಟ್ವಿ. ಪ್ರಣವ್ ಬಂದು ವಿಶ್ವಂಗೆ ಡೈರೆಕ್ಷನ್ ತೋರಿಸ್ತಾ ಇದ್ದ, ಹಿಂಗೋಗಿ ಹಂಗೋಗಿ ಸ್ಟ್ರೈಟ್ ಹೋಗಿ ಅಂತ. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿದೆ. ಸೊ ಇದು ಮೈಸೂರು ಪ್ಯಾಲೇಸು ಬ್ಯಾಕ್ ಸೈಡಿಂದ. ನನಗಂತೂ ಎಷ್ಟು ಬೇಗ 3 days ಆಗೇ ಹೋಯ್ತು ಅಂತ ಅನಿಸ್ತು, ಶಿಲ್ಪ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ. ಹಾಗೆಯೇ ನಮ್ಗೆ ಇಷ್ಟ ಆದವ್ರ ಜೊತೆ ಇದ್ದರೆ ಯಾವಾಗ್ಲೂ ಟೈಮ್ ಬೇಗ ಹೋಗುತ್ತೆ. ಬಾಯ್ ಪ್ರಣವ. ಶಿಲ್ಪ ನಾವೆಲ್ಲ ಟಿಫನ್ ಮಾಡಿಕೊಂಡು ಅದಾದಮೇಲೆ ಅವಳನ್ನ ಬಸ್ ಸ್ಟಾಪಿಗೆ ಬಿಡೋದಕ್ಕೆ ಅಂತ ತುಂಬ ಹೋಟೆಲ್ ಹುಡ್ಕಿದ್ವಿ. ಮೈಸೂರಲ್ಲಿ ಅಷ್ಟಾಗಿ ನಮಗೆ ಹೋಟೆಲ್ಸ್ ಎಲ್ಲ ಗೊತ್ತಿಲ್ಲ ಅಲ್ವಾ. ಸೊ ಬಸ್ ಸ್ಟಾಪ್ ಹತ್ರ ಎಲ್ಲ ಯಾವ ಹೋಟೆಲ್ ಕೂಡ ಇರಲಿಲ್ಲ. ಆದರೆ ಬಸ್ ಸ್ಟಾಪಲ್ಲಿ ಇತ್ತು, ಬಟ್ ಪಾರ್ಕ್ ಮಾಡೋದಕ್ಕೆ ಜಾಗನೇ ಇರಲಿಲ್ಲ. ಪಾರ್ಕ್ ಮಾಡಬೇಕಂದ್ರೆ ಒಬ್ಬರು ಅಲ್ಲೇ ನಿಂತ್ಕೊಬೇಕಿತ್ತು. ಸೊ ಹಾಗಾಗಿ ಶಿಲ್ಪ ಬೇಡ, ನನಗೂ ಟೈಮ್ ಆಗುತ್ತೆ ಅಂತ ಸೊ ಬಸ್ ಸ್ಟ್ಯಾಂಡಿಗೆ ಅವ್ರನ್ನ ಡ್ರಾಪ್ ಮಾಡಿದ್ವಿ. ಅದಾದಮೇಲೆ ಈ ಹೋಟೆಲಲ್ಲಿ ನನ್ನ ಹಸ್ಬೆಂಡ್ ಒಂದ್ಸಲ ಟಿಫನ್ ಮಾಡಿದ್ರಂತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡೋದ್ರು. ಸೀರಿಯಸ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕಾಫಿ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಈ ಹೋಟೆಲ್ ನೇಮ್ ಬಂದು ಮೈಸೂರು ರಿಫ್ರೆಶ್ಮೆಂಟ್ ಅಂತ. ಇದು ಬಂದು ಮ್ಯೂಸಿಯಂ ಹತ್ರನೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಮೈಸೂರಿಗೆ ಹೋಗಿದಾಗ. ಟಿಫನ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬೆಟ್ಟಕ್ಕೆ ಹೋಗಿ ಬಂದು ಆಮೇಲೆ ಟಿಫನ್ ಮಾಡೋಣ ಅಂತ. ಬಟ್ ಆದರೂ ತುಂಬ ಲೇಟ್ ಆಗತ್ತೆ ಅಂತ ಹೋದ್ವಿ. ನಾವು ಅಂದ್ಕೊಂಡ್ವಿ ಮಾರ್ನಿಂಗ್ ಹೋದರೆ ತುಂಬ ಜನ ಇರಲ್ಲ, ಸೊ ದರ್ಶನ ಬೇಗ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ಎಷ್ಟು ಕಾರ್ ಅಂದರೆ ಪಾರ್ಕಿಂಗಿಗೆ ಕೂಡ ಜಾಗ ಇರಲಿಲ್ಲ. ಅಷ್ಟು ಜನ ಇದ್ದರು. ನಾನು ಚಾಮುಂಡಿ ಬೆಟ್ಟದಲ್ಲೂ ಇಷ್ಟು ಜನ ನೋಡಿದ್ದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ನಮ್ಮ ಟೈಮೇ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಅಂದರೆ ನಾವು ಹೋಗಿದ್ದ ಟೈಮು ಎಲ್ಲೋದ್ರೂ ಅಲ್ಲಿ ಅಷ್ಟು ಜನ ಇದ್ದರು. ಸೊ ಇಲ್ಲಿ 100 rupeesಗೆ ಸ್ಪೆಷಲ್ ದರ್ಶನ ಇತ್ತು. ಸೊ ಹಾಗಾಗಿ ಅಷ್ಟು ಕ್ಯೂ ಅಲ್ಲಿ 100 rupees ಕೊಟ್ಟು ಸೊ ದರ್ಶನ ಮಾಡ್ಕೊಂಡು ಬಂದ್ವಿ. ಚಾಮುಂಡೇಶ್ವರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಟೆಂಪಲ್ ಬಂದು ಶಿವಾಲಯ ಅಂತ. ಚಾಮುಂಡೇಶ್ವರಿ ಟೆಂಪಲ್ ಪಕ್ಕನೇ ಇದೆ. ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಇಲ್ಲಿ ನಾವು ಬಂದಾಗೆಲ್ಲ ವಿಶ್ವ ಕರ್ಕೊಂಡು ಹೋಗ್ತಾರೆ. ತುಂಬಾ ಪೀಸ್ಫುಲ್ ಆಗಿರುತ್ತೆ, ಫುಲ್ ಸೈಲೆಂಟ್ ಇರುತ್ತೆ. ಸೊ ಅಲ್ಲೇ ಸ್ವಲ್ಪ ಟೈಮು ಕೂತ್ಕೊಂಡು ಸಿಹಿ ನಡಿತೀನಿ ಅಂತ ಇದು ಮಾಡ್ತಿದ್ಲು. ಸೊ ಹಾಗಾಗಿ ಅವಳು ಸ್ವಲ್ಪ ನಡೆಸ್ಕೊಂಡು, ಚಾಮುಂಡೇಶ್ವರಿ ಟೆಂಪಲಲ್ಲಿ ತುಂಬ ರಶ್ ಇತ್ತಲ್ವ, ಸೊ ತುಂಬ ಜನ ಇದ್ದರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಶಿವಲಿಂಗದ ಎದುರುಗಡೆನೇ ಈ ಥರ ನಂದಿ ಇದೆ. ಈ ನಂದಿ ಕಿವಿಯಲ್ಲಿ ನಮಗೆ ಏನಾದರೂ ಆಗಬೇಕಂದ್ರೆ ಅಥವಾ ನಮ್ಮ ಮನಸ್ಸಲ್ಲಿ ಕೋರಿಕೆ ಇದ್ದರೆ ಬೇಡ್ಕೊಂಡ್ರೆ ಈಡೇರುತ್ತೆ ಅಂತ. ಸೊ ಹಾಗಾಗಿ ನಾನು ಕೂಡ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನಂದಿ ಕಿವಿಗೆ ಹೇಳ್ಕೊತಾ ಇದ್ದೀನಿ.
ಚಾಮುಂಡಿ ಟೆಂಪಲ್ ಅಂದರೆ ಒಂಥರ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸಿಹಿಗೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಆಟ ಸಾಮಾನೆಲ್ಲ ತೊಗೊಬೇಕು ಅಂತ, ಅವಳಿಗೆ ಆಟ ಆಡೋದಕ್ಕೆ ಅಂತ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಅವಳ ಏಜಿಗೆ ಯಾವ ಥರ ಅವಳು ಆಟ ಆಡ್ಬೋದು ಅಂತ ನಮ್ಗೆ ಅನಿಸ್ತು. ಅದನ್ನೆಲ್ಲ ತೊಗೊಂಡ್ವಿ. ಐಟಮ್ ಬಂದು ಒಂದು 3-4 ಇತ್ತು ಅಂದ್ಕೊತೀನಿ. ಬಟ್ ಅದರ ಅವರು ಇಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ರು. ವಿಶ್ವ ಅದನ್ನೇ ರೇಗಿಸ್ತಾ ಇದ್ರು, ಒಳ್ಳೆ ಸಂತೆಗೆ ಹೋಗೋರ ಥರ ಕಾಣಿಸ್ತಿದ್ಯಾ ಅಂತ. ಇವಾಗ ಚಾಮುಂಡೇಶ್ವರಿ ದರ್ಶನ ಎಲ್ಲ ಆಯಿತು. ಮೈಸೂರಿಗೆ ಹೋಗ್ತಿದ್ದೀವಿ ರಿಟರ್ನು. ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಇದೆ. ಸೊ ಅಲ್ಲಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಗೀತಾ ಅಣ್ಣನ ಬೀಗ್ರೂಟಕ್ಕೆ ಹೋಗಬೇಕು. ಹೋಗ್ತಾ ದಾರಿಯಲ್ಲಿ ಅವ್ರ ಫ್ರೆಂಡ್ ಮನೇಲಿ ಪಾಪು ಇದೆ. ಸೊ ಹಾಗಾಗಿ ಪಾಪುಗೆ ಏನಾದರೂ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಬೇಗ ಎದ್ದಿದ್ವಿ. ಮತ್ತು 2 ಡೇಸಿಂದ ಎಲ್ಲ ಜರ್ನಿ ಮಾಡಿ ಅಲ್ಲಿ ಕೂಡ ಜಾಸ್ತಿ ಟೈಮ್ ಏನಿರಲಿಲ್ಲ, ಯಾಕಂದರೆ ನಾವು ರಿಟರ್ನ್ ಬ್ಯಾಂಗ್ಳೂರು ಬರಬೇಕಿತ್ತು. ಈವ್ನಿಂಗ್ ಆದರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ವಿಶ್ವ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಅರೌಂಡ್ 1 ಅವರ್ ಇದ್ವಿ ಅಷ್ಟೇ. ಸಿಹಿ ಆದ್ವಿ ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು. ಬೀಗ್ರೂಟ ಬಂದು ಪಾಂಡುಪುರದ ಹತ್ರ ಇತ್ತು. ನಾವು ಹೊರಟ್ವಿ, ತುಂಬ ಜೋರು ಮಳೆ ಬರ್ತಾ ಇತ್ತು. ಫೈನಲಿ ಚೌಟ್ರಿ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ರಿಷಿಕ್ ಆಚೆ ಬಂದು ಹಾಯ್ ಅಂತ ಎಲ್ಲ ವೆಲ್ಕಮ್ ಮಾಡ್ದ. ತುಂಬಾ ಖುಷಿ ಆಯಿತು. ಗೀತಾ, ಕಿರಣ್ ಎಲ್ಲರೂ ಅಷ್ಟೇ. ರಿಷಿಕ್ ಅಂತೂ ತುಂಬ ಖುಷಿ ಪಡ್ತಾ ಇದ್ದ. ಮೌನ ನೀನು ವ್ಲಾಗ್ ಮಾಡ್ತೀಯಾ, ನಾನು ನಿನ್ನ ವಿಡಿಯೋ ಮಾಡಿಕೊಡ್ತೀನಿ ಆ ಥರ ಎಲ್ಲ. ಕಂಗ್ರ್ಯಾಚುಲೇಷನ್ ಅಣ್ಣ, ಹ್ಯಾಪಿ ಮ್ಯಾರಿಡ್ ಲೈಫ್. ಗೀತಾನು ಅಷ್ಟೇ ತುಂಬ ಖುಷಿ ಪಟ್ಲು. ಮತ್ತು ಅಲ್ಲಿರೋರಿಗೆಲ್ಲ ಪರಿಚಯ ಮಾಡಿಸ್ತಾ ಇದ್ಲು. ಇವಳು ನಾನೊಬ್ಬಳೇ ಫ್ರೆಂಡು, ಇವಳೊಬ್ಬಳೇ ಬಂದಿರೋದು ಅಂತ ಎಲ್ಲ. ಇವಾಗೆಲ್ಲ ನೋಡ್ತೀಯ ನೀನು, ಚೆನ್ನಾಗಿರುತ್ತಾ ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾವಲ್ಲಿ ರೀಚ್ ಆಗೋಷ್ಟಲ್ಲೇ ಅರೌಂಡ್ 2:30 ಆಗಿತ್ತು ಅನಿಸುತ್ತೆ. ಸೊ ಹೋದ ತಕ್ಷಣ ಅವ್ರಿಗೆ ವಿಶ್ ಮಾಡಿ ಅಣ್ಣಂಗೆಲ್ಲ ಗೀತಾ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಡೋದ್ಲು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಂಟಿಗೆಲ್ಲ ಬಾಯ್ ಹೇಳಿ ನನಗಂತೂ ತುಂಬ ಖುಷಿ ಆಯಿತು. ಗೀತಾ ಮತ್ತು ಕಿರಣ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವಳು ಮೋರ್ ಲೈಕ್ ನನ್ನ ಸಿಸ್ಟರ್ ಥರನೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸೋದಕ್ಕೆ. ರಿಷಿಕ್ನ ನಾನು ಫಸ್ಟ್ ನೋಡಿದಾಗ ಸಿಹಿ ಅಷ್ಟಿದ್ದ ಅರೌಂಡ್ ಅವನಿಗೆ 1.5 ಇಯರ್ ಅನಿಸುತ್ತೆ. ಅವಾಗಿಂದನೂ ಅಷ್ಟೇ ನನ್ನ ಫೇವ್ರೆಟ್ ಅವನು ಅಷ್ಟೇ ಯಾವಾಗಲೂ ಮೌನ ಅಂತಲೇ ಹೇಳ್ತಾ ಇರ್ತಾನೆ. ಫ್ರೆಂಡ್ಸ್ ಬಿಕಮ್ಸ್ ಅವರ್ ಚೂಸನ್ ಫ್ಯಾಮಿಲಿ ಅಂತ ಹೇಳ್ತಾರಲ್ವ, ಅದೆಷ್ಟು ಟ್ರೂ ಅಂತ ಫೀಲ್ ಆಗುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1K ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.